ಇದು ಸಾರ್ಥಕ 1000 ದಿನವೋ 1000 ಸುಳ್ಳಿನ ಸರ್ಕಾರವೋ? ಸಮಾವೇಶದಲ್ಲೇ 2.5 ವರ್ಷ ಕಾಲಹರಣವಾಯ್ತಾ? ಬರೀ ಹಗರಣ, ಸಾಧನೆ ಶೂನ್ಯ. ಜನರಿಗೆ ಸಿಕ್ಕಿದ್ದೇನು? ಬಿಜೆಪಿ ಪ್ರಶ್ನೆ. ಹೈಕಮಾಂಡ್ಗೆ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆಯಾ ಕಪ್ಪ? ಬರೀ ಲೂಟಿ ಮಾಡ್ತಾ ಇದೆ ಎಂದು ದೋಸ್ತಿ ಪಡೆ ತಿವಿದಿದ್ದೇಕೆ? ಹೇಳಿದ್ದ ಗ್ಯಾರಂಟಿಗಳನ್ನ ಸರಿಯಾಗಿ ಕೊಡ್ತಾ ಇಲ್ವಾ ಸರ್ಕಾರ? ಸರ್ಕಾರದಿಂದ ಸಾರ್ಥಕತೆ ಅಲ್ಲ, ಬರೀ ಸಂಕಷ್ಟ. ರೋಸಿ ಹೋದ ಜನ. ರಸ್ತೆಯಲ್ಲಿನ ಗುಂಡಿಗಳನ್ನ ಸಹ ಮುಚ್ಚುತ್ತಿಲ್ಲ, ಸಾಯ್ತಿದ್ದಾರೆ ಜನ. 1000 ದಿನ ಪೂರೈಸಿದ್ದಷ್ಟೇ ಕಾಂಗ್ರೆಸ್ ಸರ್ಕಾರದ ಸಾಧನೆನಾ? ಎಸ್, ಸಾರ್ಥಕ 1000 ದಿನ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಇದು 1000 ಸುಳ್ಳಿನ ಸರ್ಕಾರ ಅಂತ ಬಿಜೆಪಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ದುಡಿದು ಹೈಕಮಾಂಡ್ಗೆ ಕಪ್ಪ ಕಳಿಸ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಆದರೆ ವಿರೋಧ ಪಕ್ಷಗಳ ಟೀಕೆಗೆ ಕಾಂಗ್ರೆಸ್ ಸರ್ಕಾರ ರಿಯಾಕ್ಟ್ ಮಾಡ್ತಾ ಇರೋ ರೀತಿ, ಅದರಲ್ಲೂ ಎಸ್ಪೆಷಲಿ ಅಶೋಕ್ ರೈ ಅವರು, ತಾವೊಬ್ಬ MLA ಇದ್ದೀರಿ, ತಮಗೆ ಮಾತಾಡುವಂಥ ಪರಿಜ್ಞಾನ ಇಲ್ವಾ? ವಿರೋಧ ಪಕ್ಷದ ಪರಿಷತ್ನ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ತಾವು ಬಳಸಿರುವಂಥ ಪದ ಏನು ಅಂತ ಅಶೋಕ್ ರೈ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಬುದ್ಧಿ ಹೇಳೋರಿಲ್ವಾ? ಆರೋಗ್ಯಕರವಾಗಿ ಟೀಕೆ ಮಾಡ್ರಿ, ಸರ್ಕಾರ ಸರಿ ಇಲ್ಲ ಅಂತಂದಿದ್ದಕ್ಕೆ ನೀವು ನಮ್ಮ ಸರ್ಕಾರ ಈ ಥರ ಸಾಧನೆ ಮಾಡಿದೆ, ನಮ್ಮ ಸರ್ಕಾರ ಹಿಂಗಿದೆ, ನಮ್ಮ ಸರ್ಕಾರ ಇಷ್ಟೆಲ್ಲ ಸಾಧನೆ ಮಾಡಿದೆ ಅಂತ ನಿಮ್ಮ ಸಾಧನೆಗಳನ್ನು ಹೇಳಿ. ಅದನ್ನು ಬಿಟ್ಟು ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ನೀನು ಛಲವಾದಿ ನಾರಾಯಣ ಸ್ವಾಮಿ ಅಲ್ಲ, ನಿನ್ನ ನಾಲಾಯಕ್ ಸ್ವಾಮಿ. ನಾಯಿಗಳು ಒಳ್ಳೆಯದಕ್ಕೂ ಬೊಗಳ್ತವೆ, ಕೆಟ್ಟದಕ್ಕೂ ಬೊಗಳ್ತವೆ. ಛಲವಾದಿ ನಾರಾಯಣ ಸ್ವಾಮಿ ಒಂದು ನಾಯಿ ಇದ್ದ ಹಾಗೆ. ಏನು ಸಂಸ್ಕಾರ, ಏನು ಸಂಸ್ಕೃತಿ? ಇದೇನಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಂಸ್ಕಾರ? ಇದೇನಾ ನಿಮ್ಮ KPCC ಕಚೇರಿಯಲ್ಲಿ DK ಶಿವಕುಮಾರ್ ಅವರು ತಮಗೆಲ್ಲ ಹೇಳ್ಕೊಟ್ಟಿರೋದು? ಅಶೋಕ್ ರೈ ಅವರೇ, ಈ ಥರ ನೀತಿ ಪಾಠಗಳನ್ನು ನಾವು ನಿಮ್ಗೆ ಹೇಳ್ಕೊಡ್ಬೇಕಾ? ಒಂದು ಸಭ್ಯತೆ ಬೇಡವಾ? ರಾಜಕಾರಣದಲ್ಲಿ ಯಾವ ಪದಗಳನ್ನು ಬಳಸಬೇಕು, ಯಾವ ಪದಗಳನ್ನು ಬಳಸಬಾರ್ದು ಅಂತ ಸಂಸದೀಯ ನಡಾವಳಿಗಳಲ್ಲಿ ತಾವು ಭಾಗವಹಿಸಿರೋರು, ನಿಮಗೆ ಒಂದು ಸಂಸದೀಯವಾಗಿ ಮಾತಾಡುವಂತಹ ಒಂದು ನಾಲೆಜೇ ಇಲ್ವಾ ನಿಮಗೆ? ನಾಯಿ ಥರ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ನಾಯಿಗೆ ಹೋಲಿಸಿ ಮಾತಾಡ್ತಿರಲ್ಲ, ಒಂದು ಪ್ರಾಣಿಗೆ ಹೋಲಿಸಿ ಮಾತಾಡ್ತಿರಲ್ಲ. ನೀವೆಲ್ಲ ಮನುಷ್ಯರನ್ನ ಮನುಷ್ಯರಾಗಿ ನೋಡೋದಕ್ಕೆ ನಿಮ್ಗೇನ್ರಿ ಬಂದಿರೋದು? ಅಸಹ್ಯದ ಪರಮಾವಧಿ ಇದು. ಇದನ್ನು ಪಕ್ಷಾತೀತವಾಗಿ ಟಾಲರೇಟ್ ಮಾಡಬಾರ್ದು ಇದನ್ನು. ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ ಅವ್ರಿಗೂ ಅಥವಾ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದರೆ ಅಶೋಕ್ ರೈ ಅವ್ರಿಗೆ ಒಂದು ನೋಟಿಸ್ ಕೊಡಿ, ಯಾರಿಗೇ ಆಗಲಿ ಈ ಥರ ಮಾತಾಡ್ಕೊಡ್ದಂತ. ಆರೋಗ್ಯಕರವಾಗಿ ಚರ್ಚೆ ಮಾಡಿರಿ. ಕರ್ನಾಟಕದ ರಾಜಕಾರಣವನ್ನು ಎಲ್ಲಿಗೆ ತಗೊಂಡೋಗ್ತಿದ್ದೀರಾ ನೀವೆಲ್ಲ? ಅಸಹ್ಯ ಆಗುತ್ತಪ್ಪ. ಇದನ್ನು ಹೇಳಬೇಕು ಮುದ್ದಾಮಂತಲೇ ಹೇಳ್ತಾ ಇದ್ದೀನಿ ನಾನು. ಟೀಕೆಗಳನ್ನು ಸ್ವೀಕರಿಸುವಂಥ ಧೈರ್ಯ, ತಾಕತ್ತಿರ್ಬೇಕು ಆಡಳಿತ ಪಕ್ಷಕ್ಕೆ. ಅದು ಬಿಟ್ಬಿಟ್ಟು ಮಾತಾಡಿದ ತಕ್ಷಣ ನೀನು ನಾಯಿ, ನೀನು ಹಂದಿ, ನೀನು ಕೋತಿ. ವೆರಿ ಸ್ಯಾಡ್. ಬನ್ನಿ, ಯಾರ್ಯಾರು ಈ ಸರ್ಕಾರದ ಬಗ್ಗೆ ಏನೇನು ಮಾತಾಡಿದ್ದಾರೆ ನೋಡೋಣ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈ ಕಾಂಗ್ರೆಸ್ ಸರ್ಕಾರ 1000 ದಿನಗಳ ಪೂರೈಸಿರುವಂತ ಆಚರಣೆ ಒಂದು ಕಡೆ ಆದ್ರೆ, 1000 ಸುಳ್ಳುಗಳನ್ನು ಹೇಳಿಕೊಂಡು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನೇ ಎರಚಿ ಭ್ರಷ್ಟಾಚಾರವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಸುಭದ್ರಗೊಳಿಸ್ತಕ್ಕಂಥ ಕೆಲಸ, ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯೇ ವಿನಃ ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದಿಂದ, ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೆಂತದ್ದು 6ನೇ ಗ್ಯಾರಂಟಿ, ಭೂಮಿ ಕೊಡೋದು 6ನೇ ಗ್ಯಾರಂಟಿ. ಸದ್ಯ ಭೂ ಗ್ಯಾರಂಟಿ ಯಾರಿಗೆ? ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರು ಭೂ ಗ್ಯಾರಂಟಿ ಇಲ್ಲ. ಇಲ್ಲಿ
ಅಯ್ಯೋ ರಾಮ, ಅಭಿವೃದ್ಧಿ ನೋಡ್ತಾ ಇಲ್ವಾ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ? ಯಾವ ಒಂದು ಇಶ್ಯೂನಲ್ಲಿ ಅಭಿವೃದ್ಧಿ ಆಗಿದೆ? ಈ ವರ್ಷದ ಕಳೆದ ವರ್ಷದ ಬಜೆಟ್ ಘೋಷಣೆ ಮಾಡಿದ್ದು ಎಷ್ಟು, ಆಯವ್ಯಯದಲ್ಲಿ ಇಟ್ಟಿದ್ದೆಷ್ಟು, ಖರ್ಚು ಮಾಡಿದ್ದೆಷ್ಟು, ಈ ವರ್ಷ ಎಷ್ಟಿಟ್ಟಿದ್ದಾರೆ, ಎಷ್ಟು ಖರ್ಚು ಮಾಡ್ತಾರೆ ಅದೆಲ್ಲ ಜನಗಳ ಮುಂದಿಡಿ. ಕ್ಯಾಪಿಟಲ್ ಅಸೆಟ್ಗೆ ಇವರು ದೊಡ್ಡ. ಈಗ ಒಂದು ಕಡೆ ರಾಜ್ಯ ಸ್ವರ್ಗೋಗಿದೆ. ಕಾರಣ ಅದೇನೋ 1000 ದಿನದ ಒಂದು ಸಂಭ್ರಮಾಚರಣೆ, ಸರ್ಕಾರ 1000 ದಿನ ಆಯಿತು ಆಡಳಿತಕ್ಕೆ ಬಂದು ಅಂತ ಸಂಭ್ರಮಾಚರಣೆ ಮಾಡ್ತಾರೆ. 2013 ಮತ್ತು 18 ಸೇರಿ ಈಗ ಈ 3 ವರ್ಷನೂ ಸೇರ್ಕೊಂಡ್ರೆ 7,64,000 ಕೋಟಿಯಷ್ಟು ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿದೆ. ಅಂದರೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಮಾತಾಡೋದಾದರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ಅಂದರೆ ತಿಂಗಳಿಗೆ 8,500 ಕೋಟಿ ಆಯಿತು. ದಿವಸಕ್ಕೆ 300 ಕೋಟಿ ರೂಪಾಯಿ ಸಾಲ. ಇಂಥ ಒಂದು ಕಂಡೀಷನ್ನಲ್ಲಿ ಕೇಂದ್ರದ